ನಿನ್ನೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ರಾಜ್ಯದ ಹಿರಿಯ ರಾಜಕಾರಣಿ, ನನಗೆ ಬಹಳ ಸೆನ್ಸ್ ಇದೆ, ನಾನು ಜೆ.ಪಿ. ನಡ್ಡಾಗಿಂತ ಸೆನ್ಸ್ ಅನ್ನ ಹೊಂದಿದ್ದೀನಿ, ಅವರಿಗಿಂತ ನನ್ನ ಹತ್ರ ಸಾಮಾನ್ಯ ಜ್ಞಾನ ಜಾಸ್ತಿ ಇದೆ, ನಾನೇನ್ ಮುಟ್ಟಾಳ ಅಲ್ಲ ಅನ್ನುವಂತಹದ್ದನ್ನ ಹೇಳ್ತಾ ಸಂವಿಧಾನವನ್ನ ಬದಲಾಯಿಸಿ ಆದರೂ ಮುಸ್ಲಿಂ ಮೀಸಲಾತಿಯನ್ನ ತರಂದೇ ತರ್ತೀನಿ ಅಂತ ಹೇಳಿಕೆ ಕೊಟ್ಟಿರುವಂತ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ವಿರುದ್ಧ ಇವತ್ತು ನಾವು ಅಂಬೇಡ್ಕರ್ ಪ್ರತಿಮೆ ಮುಂದೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಬಂಧುಗಳೇ. ಇವತ್ತು ಸಂವಿಧಾನ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ, ಅದು ಬಡವ ಇರ್ಲಿ ಬಲ್ಲಿದ ಇರ್ಲಿ ಯಾರೇ ಇರ್ಲಿ, ಅದಕ್ಕೆ ಸಂವಿಧಾನಕ್ಕೆ ಬದ್ಧರಾಗಿ ನಡ್ಕೋಬೇಕು ಅನ್ನುವಂಥದ್ದನ್ನ ಭಾರತದ ಪ್ರಜಾಪ್ರಭುತ್ವ ಒಪ್ಕೊಂಡಿರುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿರುವಂತ ಎಲ್ಲ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಬರುವಂತ ಒಬ್ಬ ಉಪಮುಖ್ಯಮಂತ್ರಿ ಇವತ್ತು ಸಂವಿಧಾನವನ್ನೇ ಬದಲಾಯಿಸಿ ನಾನು ಧರ್ಮಾಧಾರಿತ 4% ರಿಸರ್ವೇಶನ್ ಅನ್ನ ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟಿರೋದನ್ನ ವಿರೋಧಿಸಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಪ್ರಾರಂಭದಲ್ಲಿ ಸ್ವಾತಂತ್ರ್ಯಕ್ಕೆ ಬಂದ ನಂತರ 370ನೇ ವಿಧಿಯನ್ನು ತಂದು ಜಮ್ಮು ಕಾಶ್ಮೀರದಲ್ಲಿ ಸಂವಿಧಾನವನ್ನೇ ಬೇರೆ ಮಾಡಿದಂಥದ್ದು ನಮ್ಮೆಲ್ರಿಗೂ ನೆನಪಿದೆ. ಅದಕ್ಕಾಗಿ ಕಳೆದ 4 ವರ್ಷಗಳ ಹಿಂದಿನವರೆಗೆ 370ನೇ ವಿಧಿ ಜಮ್ಮು ಕಾಶ್ಮೀರದಲ್ಲಿ ಏನಿತ್ತು ಅಲ್ಲಿ ಸಂವಿಧಾನವನ್ನೇ ಚಾಲನೆ ಮಾಡಿರಲಿಲ್ಲ. 2ನೇ ರಾಜ್ಯವನ್ನಾಗಿ ಜಮ್ಮು ಕಾಶ್ಮೀರವನ್ನ ಬಿಟ್ರೆ ಇವತ್ತು ಕರ್ನಾಟಕವನ್ನ ಆ ರೀತಿಯಲ್ಲಿ ಮಾಡಕ್ಕೆ ಹೊರಟಿರುವಂತ ಕಾಂಗ್ರೆಸ್ ಕುತಂತ್ರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸಂವಿಧಾನ ಎಲ್ರಿಗೂ ಒಂದೇ, ಹೇಗೆ ಕೊಟ್ಬಿಡ್ತಾರೆ 4% ಧರ್ಮಾಧಾರಿತ ರಿಸರ್ವೇಶನ್ ಅನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲ, ಯಾರೊಬ್ಬ ಸಾಮಾನ್ಯ ನಾಗರಿಕನು ಒಪ್ಪದೇ ಇರುವಂತ ರೀತಿಯಲ್ಲಿ ಧರ್ಮಾಧಾರಿತ ರಿಸರ್ವೇಶನ್ ಅನ್ನ ಕೊಡಕ್ಕೇನು ಹೊರಟಿದ್ದಾರೆ. ಇವರ ರಾಜಕೀಯ ಬೇಳೆಯನ್ನ ಬೆಳೆಸ್ಕೊಳ್ಳೋದಿಕ್ಕೆ ಅವತ್ ನೋಡಿದ್ರೆ ವಿಧಾನಸಭೆಯಲ್ಲಿ ನಾನು ಒದ್ದು ಅಧಿಕಾರ ತೆಗೆದುಕೊತೀನಿ ಅಂದ್ರು. ಇವತ್ತು ಧರ್ಮವನ್ನ ಏನು ಮುಸಲ್ಮಾನರಿಗೋಸ್ಕರ ರಿಸರ್ವೇಶನ್ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರ ವಿರುದ್ಧ ಇವತ್ತು ನಮ್ಮ ಹೋರಾಟ. ಈಗಾಗಲೇ ಹನಿ ಡ್ರಾಪ್ ಅಲ್ಲಿ ಒಬ್ಬರನ್ನ ಇನ್ವಾಲ್ವ್ ಮಾಡಿದ್ದಾರೆ ಎನ್ನುವಷ್ಟರ ಮಟ್ಟಿಗೆ ಆರೋಪವನ್ನ ಕಾಂಗ್ರೆಸ್ ಹೊತ್ಕೊಂಡಿದೆ. ಸಿಡಿ ಫ್ಯಾಕ್ಟರಿ ಮಾಲೀಕ ಯಾರು ಅನ್ನುವಷ್ಟು ಇವತ್ತು ಕಾಂಗ್ರೆಸ್ಸಿನ ಒಳಗೆ ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಧರ್ಮದಾರಾಧಾರಿತ ಏನು ವಿಭಜನೆ ಮಾಡಕ್ ಹೊರಟಿದ್ದಾರೆ, ಅವರ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಲೇಬೇಕು, ಸಂವಿಧಾನವನ್ನ ತಿರುಚುತ್ತೀನಿ ಅಂತ ಹೇಳಿರುವಂತ ಡಿ.ಕೆ. ಶಿವಕುಮಾರ್ ವಿರುದ್ಧ ಈಗಾಗಲೇ ಕೇಸನ್ನ ಸುಮೋಟೋ ದಾಖಲು ಮಾಡ್ಕೋಬೇಕಾಗಿತ್ತು. ಮಾಡಿಲ್ಲ ಅಂದ್ರೆ ತಕ್ಷಣವೇ ಸುಮೋಟೋ ದಾಖಲು ಮಾಡ್ಕೊಳ್ಳಿ. ಅವರ ವಿರುದ್ಧ ಏನು ಅವರು ಪ್ರತಿಜ್ಞಾ ವಿಧಿ ತೆಗೆದುಕೊಂಡಿದ್ರು, ಪ್ರಮಾಣ ವಚನ ಏನ್ ತೆಗೆದುಕೊಂಡಿದ್ರು, ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಆ ರೀತಿಯಲ್ಲಿ ಮಾಡಿಲ್ಲ. ಅವರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು, ಮತ್ತೆ ಅವರನ್ನ ಬಂಧಿಸಿ ತಕ್ಷಣವೇ ಬಂಧಿಸಬೇಕು. ಯಾಕೆಂದ್ರೆ ಸಂವಿಧಾನವನ್ನ ಬದಲಾಯಿಸ್ತೀನಿ ಅಂತ ಹೇಳಿದ್ದಾರೆ. ಆ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರುವಂತ ಡಿ.ಕೆ. ಶಿವಕುಮಾರ್ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಸಂವಿಧಾನ ಪ್ರತಿಯನ್ನ ಹಿಡಿದು ಮಾತಾಡ್ತಾರೆ ಸರ್. ಈಗ ಇವ್ರು ಸಂವಿಧಾನ ಬದಲಾಯಿಸುವಂತ ಮಾತಾಡ್ತಾ ಇದ್ದಾರೆ, ಅಂದ್ರೆ ಬರೀ ಮೇಲ್ನೋಟಕ್ಕೆ ಮಾತ್ರ ಪ್ರತಿಯನ್ನ ಹಿಡಿದು ಮಾತಾಡ್ತಾ ಇದ್ದಾರೆ ಅಂತ. ಹೌದು, ರಾಜೀವ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಯಾವುದನ್ನ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾರೆ? ಕಾನ್ಸ್ಟಿಟ್ಯೂಷನ್ ಅನ್ನುವಂತ ಮೊದಲನೇ ಪ್ಯಾರಾ ಏನು ಮೊದಲನೇ ಪೇಜ್ ಇದೆ ಅದನ್ನೇ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾರೆ. ಅವರೇ ಪಕ್ಷದ ಉಪಮುಖ್ಯಮಂತ್ರಿ ಈ ರೀತಿ ಸಂವಿಧಾನವನ್ನ ಬದಲಾಯಿಸ್ತೀನಿ ಅಂತಾರೆ. ಹಾಗಾಗಿ ಹೇಳ್ತಿರೋದು ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡ್ತೀನಿ ಅಂತೇಳಿ ಶಾಸಕನಾಗಿಯೋ ಮಂತ್ರಿಯಾಗಿಯೋ ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ. ಎರಡನ್ನೂ ಅವರು ನಿಭಾಯಿಸಿಲ್ಲ, ಕರ್ತವ್ಯ ಲೋಪ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಇವರನ್ನು ವಜಾ ಮಾಡಬೇಕು. ಜೊತೆಗೆ ಹನಿ ಡ್ರಾಪ್ ಅಲ್ಲಿ ಯಾರು ಸಿಡಿ ಫ್ಯಾಕ್ಟರಿ ಮಾಲೀಕ ಇದ್ದಾನೆ ಅದನ್ನ ಬಂಧಿಸಬೇಕು ಅಂತಿದೆ. ಅದು ಎಲ್ಲ ಸುತ್ತಮುತ್ತ ಇವ್ರ ಸುತ್ತಾನೆ ಸುತ್ತ ಇದೆ. ಆ ರೀತಿಯಲ್ಲಿ ಇರಬೇಕಾದ್ರೆ ಅದನ್ನ ಡೈವರ್ಟ್ ಮಾಡಕ್ಕೆ
ಸಂವಿಧಾನವನ್ನ ಬದಲಾಯಿಸ್ತೀನಿ ಅನ್ನುವಂಥದ್ದನ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹನಿ ಟ್ರಾಪಿನ ವಿಷಯವನ್ನ ಕಡಿಮೆ ಮಾಡಕ್ಕೆ ಇವತ್ತು ಸಂವಿಧಾನದ ತಿದ್ದುಪಡಿಯನ್ನ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟು ಅವರೇ ಸಿಗಾಕೊಂಡಿದ್ದಾರೆ. 2 ಪ್ರಮಾಣ ವಚನವನ್ನು ತೆಗೆದುಕೊಂಡಿರುವಂತ ಡಿ.ಕೆ. ಶಿವಕುಮಾರ್ ಅವರನ್ನ ವಜಾ ಮಾಡಬೇಕು, ಬಂಧಿಸಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬಿಜೆಪಿಯ ಕೆಲವು ಲೀಡರ್ಗಳಿಗೂ ಸಹ ಸಂವಿಧಾನ ಬದಲಾವಣೆ ಮಾಡ್ತಾ ಅಂತ ಹೇಳಿದ್ರು. ಈಗ ಕಾಂಗ್ರೆಸ್ ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಪ್ರಚಾರ ಮಾಡಿಕೊಂಡು ಚುನಾವಣೆ ಕೂಡ ಹೋಗಿದ್ರು ಸರ್. ಈ ವಿಚಾರ ಬಿಜೆಪಿ ಸಂವಿಧಾನ ಬದಲಾಯಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಮುಂಚೆ ಪ್ರಚಾರ ಮಾಡ್ಕೊಂಡು ಎಲೆಕ್ಷನ್ ಬಂದಿದ್ರು. ಅಲ್ಲ, ಆ ಸಮಯದಲ್ಲಿ ಬಿಜೆಪಿ ನಾಯಕರು ಏನೋ ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಿದ್ರು, ಸಂಸದಲ್ಲೇ ಒಬ್ರು ಕ್ಷಮಾಪಣೆ ಯಾಚನೆ ಮಾಡಿದ್ರು. ಆ ರೀತಿಯಲ್ಲಿ ನಾನು ಮಾಡಿದ್ ಸರಿ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ವಿ. ಅಂದ್ರೆ ಸಂವಿಧಾನಕ್ಕಿಂತ ಯಾವುದೇ MP ಯಾವುದೇ ಮಂತ್ರಿ ದೊಡ್ಡವನಲ್ಲ. ಇವತ್ತು ಆ ರೀತಿ ಇರಬೇಕಾದ್ರೆ ಉಪಮುಖ್ಯಮಂತ್ರಿಯೇ ಈ ರೀತಿ ಹೇಳಿಕೆ ಕೊಟ್ಟಿರೋದನ್ನ ಖಂಡಿಸಿ, ಸಂವಿಧಾನ ಎಲ್ರಿಗೂ ಒಂದೇ, ಎಲ್ಲೆಲ್ಲ ಒಂದೊಂದ್ಸಲ ಈ ತರ ತಲೆ ತಿರುಕುವಂತ ಹೇಳಿಕೆಯನ್ನ ನಮ್ಮ ಪಕ್ಷದಲ್ಲೂ ಹಿಂದೆ ಆಗಿದ್ದನ್ನ ನೆನಪಿದೆ. ಆ ಸಂದರ್ಭದಲ್ಲಿ ನಮ್ಮ ಕೇಂದ್ರ ನಾಯಕರು ಮಧ್ಯ ಭಾಗವಹಿಸಿ ಸಂಸತ್ತಲ್ಲಿ ಹೇಳಿಕೆಯನ್ನ ಕೊಡಿಸಿದ್ರು. ಅದೇ ರೀತಿಯಲ್ಲಿ ಇವತ್ತು ಯಾವುದನ್ನ ಹೇಳಿಕೆ ಕೊಟ್ಟು ಇವತ್ತು ಸಂವಿಧಾನವನ್ನ ಬದಲಾಯಿಸ್ತೀನಿ ಎಂದಿದ್ದಾರೆ. ಹಾಗಾಗಿ ಆ ರೀತಿಯ ಡಿ.ಕೆ. ಶಿವಕುಮಾರ್ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.